ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ ನಡಿ. ಬಾಸು ಬೇಡ, ನಾವು ವಾಪಸ್ ಹೋಗೋಣ. ದುರ್ಗಾ, ಅವರೆಲ್ಲ ನಿನ್ನ ಬಗ್ಗೆ ಏನೇನು ಹೇಳಿದ್ರು ಅಂತ ನನಗೆ ಗೊತ್ತು. ತಪ್ಪು ಮಾಡದೇ ಇರೋ ನೀನು ಯಾಕೆ ಅವ್ರಿಗೆ ಹೆದರ್ಕೋಬೇಕು? ಹೆದರ್ಕೊಳ್ಳೋದಂತ ಅಲ್ಲ ಬಾಸ್, ನಾವಿಲ್ಲಿ ಗಲಾಟೆ ಮಾಡಿದ್ರೆ ಅದು ಪುಟ್ಟ ಮೇಡಮ್ಗೆ ತೊಂದರೆ ಆಗುತ್ತೆ. ಮತ್ತೆ ಅವಳು ಈ ಶಾಲೆಗೆ ಬರ್ಬೇಕಲ್ವಾ? ನಂಗೇನು ತೊಂದರೆ ಆಗಲ್ಲ. ಅವರೆಲ್ಲ ಬ್ಯಾಡ್ ಪೀಪಲ್ಗೆ ಬೈದ್ರೆ ತಪ್ಪಲ್ಲ. ಗೊತ್ತಾಯ್ತಾ? ಶೀಸ್ ಮೈ ಡಾಟರ್. ನಡಿ. ಹಲೋ, ದುರ್ಗಂಗೆ ನೀವೆಲ್ಲ ಪ್ರಶ್ನೆ ಮಾಡ್ತಿದ್ರಂತಲ್ವಾ? ಹೇಳಿ, ಏನ್ ನಿಮ್ಮ ಪ್ರಶ್ನೆ? ಆನ್ಸರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಕೇಳಿ, ಒಬ್ಬೊಬ್ಬರಾಗಿ ಕ್ವಶನ್ ಕೇಳಿ. ಶರತ್ ಯಾಕೆ ಹಿಂಗ್ ಆಡ್ತಿದ್ದಾರೆ? ಅದು ಆ ದುರ್ಗಂಗ್ ಸಪೋರ್ಟ್ ಮಾಡ್ಕೊಂಡು. ಮೈ ಗಾಡ್, ಏನ್ ದುರ್ಗಾ, ಇವ್ರು ನಿನ್ನ ಹಳ್ಳಿಯಿಂದ ಬಂದವಳು, ಇಲಿಟ್ರೇಟ್ ಅಂದ್ರಲ್ವಾ? ನೀವೆಲ್ಲ ಗ್ರಾಜ್ಯುಯೇಟ್ಸ್ ತಾನೆ? ಏನು ಅಚೀವ್ ಮಾಡಿದ್ದೀರಾ? ಸಂಬಂಧ ಪಡೆದೇ ಇರೋ ವಿಷಯದಲ್ಲಿ ಹೇಗೆ ತಲೆ ಹಾಕೋದು ಅನ್ನೋದನ್ನ, ಅಥವಾ ಒಂದು ಇನ್ನೋಸೆಂಟ್ ಹುಡುಗಿಗೆ ಎಲ್ಲರ ಮುಂದೆ ಹೇಗೆ ಅವಮಾನ ಮಾಡೋದು ಅನ್ನೋದು ನಿಮ್ಮ ಡಿಗ್ರಿ ಕಲ್ಸ್ಕೊಟ್ಟಿದ್ಯಾ? ಅಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋದಕ್ಕೆ ನೀವೆಲ್ಲ ಯಾರು? ನಮ್ಮ ಬಗ್ಗೆ ಮಾತಾಡೋದಕ್ಕೆ ಹಕ್ಕಾಗ್ಲಿ ಅಥವಾ ಮೊರಾಲಿಟಿ ಆಗಲಿ ಏನಿದೆ ನಿಮಗೆ? ದುರ್ಗಾ ಹಳ್ಳಿಯಿಂದ ಬಂದಿದ್ದಾಳೆ ಅಂತ ಅವಳಿಗೇನು ಗೊತ್ತಾಗಲ್ಲ ಅಂತನಾ? ನೀವೆಲ್ಲ ಎಲ್ಲಿಂದ ಬಂದಿರೋದು? ಹಾಂ, ನಿಮ್ಮ ರೂಟ್ಸ್ ಏನು ಅಂತ ನಿಮ್ಗೆ ಗೊತ್ತಾ? ನೀವಾಗಲಿ ನಿಮ್ಮ ಫ್ಯಾಮಿಲಿ ಆಗಲಿ ಒಂದಾನೊಂದು ಕಾಲದಲ್ಲಿ ಹಳ್ಳಿಯಿಂದಾನೇ ಬಂದಿರೋದು, ಆಮೇಲೆ ಸಿಟಿಗೆ ಮೈಗ್ರೇಟ್ ಆಗಿರೋದು. ಅದು ನೆನಪಿರಲಿ. ಆ್ಯಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಮ್ಮ ದೇಶದಲ್ಲಿರೋ 90% ಅಚೀವರ್ಸು ಹಳ್ಳಿಯಿಂದಾನೇ ಬಂದಿರೋದು. ನೀವೆಲ್ಲ ಸಿಟಿಲಿದ್ದೀರಾ ಅನ್ನೋದೇ ನಿಮ್ಮ ದೊಡ್ಡಸ್ತಿಕೆನಾ? ಯಾರಿಗಾದ್ರೂ ಹರ್ಟ್ ಆಗೋ ಥರ ಮಾತಾಡೋದು ಸಿಟಿ ಕಲ್ಚರ್ ಅಂತ ಅನ್ಕೊಂಡಿದ್ದೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಸಿಟಿಲಿ ಹುಟ್ಟಿ ಬೆಳೆದಿರೋದು. ನನಗೆ ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ಚೆನ್ನಾಗಿ ಗೊತ್ತು. ನೀವು ನಿಮ್ಮ ದೊಡ್ಡಸ್ತಿಕೆನ ತೋರಿಸ್ಬೇಕು ಅನ್ನೋ ಹಾಗಿದ್ರೆ ನಿಮ್ಮ ಮಾತಲ್ಲಿ ತೋರಿಸಿ, ನೀವು ಬಿಹೇವ್ ಮಾಡೋದ್ರಲ್ಲಿ ತೋರಿಸಿ. ದುರ್ಗಾ ಇದಕ್ಕೆ ಸುಮ್ಮನಿದ್ದಾಳೆ. ಅವಳ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಬಾಗಿಂತ ಮೊದಲು ಕೈ ಮಾತಾಡಿರೋದು. ಅವಳು ಹಳ್ಳಿಯವಳು, ಅವಳಿಗೆ ಸಂಸ್ಕಾರ ಗೊತ್ತು. ಹಳ್ಳಿ ಜನಗಳಿಂದಾನೆ ನಾವೆಲ್ಲರೂ ಸಿಟಿಲಿ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗ್ತಾ ಇರೋದು. ಏನಂದ್ರೆ ನೀವು ದುರ್ಗಂಗೆ ಇಂಗ್ಲೀಷ್ ಬರಲ್ಲ, ಅದಕ್ಕೆ ಅವಳಿಲ್ಲೆಲ್ಲ ಬರೋ ಹಾಗಿಲ್ಲ ಅಂತನಾ? ದುರ್ಗಾ ಯಾರ್ಯಾರನ್ನೋ ಮೆಚ್ಚೋದಕ್ಕೆ ಅವಳ ಸ್ವಂತಿಕೆನ ಕಳ್ಕೊಳ್ಳುವಂಥ ಹುಡುಗಿ ಅಲ್ಲ. ನಿಮ್ಮ ಥರ ಮಾತೃಭಾಷೆ ಗೊತ್ತಿದ್ರು ಬೇರೆ ಯಾರನ್ನೋ ಮೆಚ್ಚೋದಕ್ಕೆ ಇಂಗ್ಲೀಷಲ್ಲಿ ಮಾತಾಡೋ ದರ್ದು ದುರ್ಗಂಗಿಲ್ಲ. ಏನಂದ್ರಿ, ದುರ್ಗಾ ಗೋಲ್ಡ್ ಡಿಗ್ಗರ್ ಅಂತನಾ? ಅವಳು ಮನ್ಸು ಮಾಡಿದ್ರೆ ನನ್ನ ಹತ್ರ ಏನು ಬೇಕಾದರೂ ಕೇಳ್ಬೋದಾಗಿತ್ತು. ಇವತ್ತವರೆಗೂ ಅವಳ ಅಡ್ವಾಂಟೇಜ್ ತಗೊಂಡಿಲ್ಲ. ಅವಳು ನನಗೆ ಮಾಡಿರೋ ಉಪಕಾರಕ್ಕೆ ನಾನು ಅವಳಿಗೆ ಏನು ಕೊಡ್ಸಿದ್ರು ಕಮ್ಮಿನೇ. ಮೈ ಗಾಡ್, ಏನಾಗಿದೆ ಈ ಶರತ್ಗೆ? ಈ ಲೆವೆಲ್ಗೆ ಆ ದುರ್ಗಾ ಅವ್ರನ್ನ ಮರಳು ಮಾಡಿದಾಳ? ಅವಳು ನನ್ನ ಮಗಳ ಪ್ರಾಣನ ಎಷ್ಟು ಸತಿ ಕಾಪಾಡಿದಾಳೆ ಗೊತ್ತಾ? ಅವಳು ಕಾಪಾಡಿರೋದು ಬರೀ ನನ್ನ ಮಗಳನ್ನಲ್ಲ, ನನ್ನ ಪ್ರಾಣನ. ಒಂದು ತಾಯಿ ಸ್ವಂತ ಮಗುಗೆ ಎಷ್ಟು ಪ್ರೀತಿ ಕೊಡ್ಬೋದೋ ಅದಕ್ಕಿಂತ ಜಾಸ್ತಿ ಪ್ರೀತಿ ದುರ್ಗಾ ನನ್ನ ಮಗಳಿಗೆ ಕೊಟ್ಟಿದ್ದಾಳೆ.
ತನ್ನ ಸ್ವಾರ್ಥಕ್ಕಾಗಿ ಏನೂ ಬಯಸದೆ ಇಷ್ಟೆಲ್ಲ ಮಾಡಿರೋ ದುರ್ಗಂಗೆ ನನ್ನ ಮುಂದೆನೇ ಇಷ್ಟೆಲ್ಲ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿಮಗೆ? ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದಿಸ್ ಈಸ್ ಫಸ್ಟ್ ಅಂಡ್ ಫೈನಲ್. ದುರ್ಗಾ ನನ್ನ ಮಗಳ ತಾಯಿ. ಅವಳನ್ನ ಎದುರಾಕೊಂಡ್ರೆ ನನ್ನ ಎದುರಾಕೊಂಡಂಗೆ. ನನ್ನ ಎದುರಾಕೊಂಡ್ರೆ ಏನು ಪರಿಣಾಮ ಆಗುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಿಜವಾದ ಷರತ್ತು ಏನು ಅಂತ ತೋರಿಸ್ಬೇಕಾಗುತ್ತೆ. ಬಿ ಕೇರ್ಫುಲ್. ಬನ್ನಿ ಹೋಗೋಣ. ದುರ್ಗಾ, ನಾನು ಸತ್ ಮೇಲೂ ನನ್ನ ಫ್ಯಾಮಿಲಿ ಅಂತ ಹಿತ ಮತ್ತೆ ಶರತ್ ಹಿಂದೆ ಯಾಕೆ ಸುತ್ತುತ್ತಾ ಇರ್ತೀನಿ ಅಂತ ನಿನ್ಗೆ ಅರ್ಥ ಆಯ್ತಾ? ಇಂಥ ವ್ಯಕ್ತಿನ ಬಿಟ್ಟು ಹೋಗೋದಕ್ಕೆ ಮನ್ಸಾಗತ್ತಾ ಹೇಳು? ಅವರು ಒಂದ್ಸಲ ಒಬ್ರನ್ನ ನಂಬಿದ್ರೆ ಮುಗೀತು. ಎಂಥದೇ ಪರಿಸ್ಥಿತಿ ಬಂದರೂ ಅವರನ್ನ ಬಿಟ್ಕೊಡಲ್ಲ. ಈಗ ಅಂಥ ನಂಬಿಕೆ ಅವರಿಗೆ ನಿನ್ಮೇಲೆ ಬಂದಿದೆ. ಆ ವ್ಯಕ್ತಿಗೋಸ್ಕರ ಅವ್ರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಅವರು ನನ್ನ ಶರತ್. ನೋಡು, ಇಲ್ಲಿ ಬಂದಿರೋರೆಲ್ಲರೂ ದೊಡ್ಡ ಮನೆಯಿಂದ ಬಂದಿರೋರು, ಶ್ರೀಮಂತರು, ಹೆಸರು ಮಾಡಿರೋರು. ಆದ್ರೆ ಶರತ್ಗೆ ಇವ್ರು ಯಾರು ಮ್ಯಾಟ್ರ್ ಆಗಲ್ಲ. ಆದ್ರೆ ಅವರಿಗೆ ಇವತ್ತು ನಿನ್ಗೆ ಇಲ್ಲಿ ಅವಮಾನ ಆಯ್ತು ಅನ್ನೋದು ಮಾತ್ರ ಕಾಣಿಸ್ತು. ಎಂಥ ಸಂದರ್ಭ ಬಂದ್ರು ಅವ್ರು ಯಾವತ್ತು ನಿನ್ ಜೊತೆ ನಿಲ್ತಾರೆ ಅನ್ನೋದಕ್ಕೆ ಇವತ್ತು ನನಗಿನ್ನೂ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ದುರ್ಗಾ, ನಿನಗನ್ನಿಸ್ತಿಲ್ವಾ ಶರತ್ನ ಮದ್ವೆ ಆಗಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ? ನಿಮ್ಮಿಬ್ರು ಮದ್ವೆ ಹೇಗಾದ್ರೂ ಆಗಿರ್ಬೋದು, ಆದ್ರೆ ವಿಧಿ ನಿನ್ಗೆ ಮೋಸ ಮಾಡಿಲ್ಲ. ಶರತ್ ಅಂತ ಗಂಡನ ಪಡೆಯೋದಕ್ಕೆ ನೀನು ಅದೃಷ್ಟ ಮಾಡಿದ್ಯಾ ಅಂತ ನಿನಗೆ ಅನಿಸ್ತಿಲ್ವಾ? ಕ್ಷಮಿಸಿ, ನಮ್ಮಿಂದ ತಪ್ಪಾಗಿದೆ. ವಿ ಆರ್ ಸಾರಿ. ದುರ್ಗಾ ಶರತ್ ಜೋಡಿ ಇಸ್ ಪರ್ಫೆಕ್ಟ್. ಇಬ್ರು ಸೋ ಕೂಲ್ ಅಲ್ವಾ? ಕಂಗ್ರಾಟ್ಸ್ ಮೇಡಮ್.